ನಮಸ್ಕಾರ ಸ್ನೇಹಿತರೆ, KCT ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಓಕೆ ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗೆ ಇಬ್ಬರು ಕೂಡ ಮಾಹಿತಿಗಳನ್ನು ಹೇಳ್ತಿದ್ದೀನಿ. ಮೊದಲದಾಗಿ KCT ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಆಮೇಲೆ ನೀಟ್ಗೆ ಹೇಳ್ತೀನಿ. ಓಕೆ, KCT ಸ್ಟೂಡೆಂಟ್ಸಲ್ಲಿ ಮೇನ್ ಆಗಿ ನನಗೆ ಕೆಲವೊಂದಿಷ್ಟು ಸಪ್ರೇಟಾಗಿ ಬೇರೆ ಹೇಳ್ತಾ ಹೋಗ್ತೀನಿ. ಒಂದು ಪೋಸ್ಟ್ನಿಂದ ನಾನು ಏನು ಮಾಡ್ತೀನಿ, BSc ನರ್ಸಿಂಗ್ ತೊಗೊತೀನಿ. ಓಕೆ, BS ನರ್ಸಿಂಗ್ ಪೋಸ್ಟ್ಗೆ ತಗೊಂಡಾಗ ಈ ವರ್ಷ ಅಂತಂದರೆ ಮಾತುಕತೆ ಇದೆ ಆ್ಯಂಡ್ ಈಗಾಗಲೇ ನ್ಯೂಸ್ ಪೇಪರಲ್ಲೂ ಕೂಡ ಪ್ರಕಟ ಆಗಿದೆ. ಬಟ್ ಅದು ಇನ್ಕ್ಲೂಡ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಅದ. ಇವನ್ ನಮ್ಮ ಕಾಲೇಜಲ್ಲೂ ಕೂಡ ಕೇಳಿದಾಗ 15 ಒಂದು ಏನಪ್ಪ ಅಂತಂದರೆ ವರ್ಷನೂ ಕೂಡ ಒಂದೇ ಒಂದು ಕಾಲೇಜ್ಗೆ BS ನರ್ಸಿಂಗ್ ಸೀಟ್ ಎಷ್ಟು ತೊಗೋಬೇಕಂತಂದರೆ 100 ಸೀಟ್ ಅನ್ನೋದಿತ್ತು. ಓಕೆ, 100 ಸೀಟ್ ಅನ್ನೋದಿತ್ತು. ಬಟ್ ಈ ಸರ್ತಿ ಏನಂತಂದರೆ ಈಗ ನೆಕ್ಸ್ಟ್ ವರ್ಷದಿಂದ JNM ನರ್ಸಿಂಗ್ ಅಂತ ಏನಿದೆ ಆ ಒಂದು ಕೋರ್ಸ್ನ ಬಂದ್ ಮಾಡಬೇಕನ್ನೋ ನಿರ್ಧಾರ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಈ ವರ್ಷದಿಂದನೇ BS ನರ್ಸಿಂಗಲ್ಲಿ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಈಗಾಗಲೇ ಕೇಳಿದನು ಕೂಡ ಆಗ್ತಾ ಇದನ್ನು ಕೂಡ ಅನಿಸುತ್ತೆ. ಓಕೆ, ಅಂದರೆ 100 ಸೀಟ್ ಇರ್ತಕ್ಕಂಥದ್ದು ಒಂದು ಕಾಲೇಜಲ್ಲಿ ಮ್ಯಾಕ್ಸಿಮಮ್ 250 ಕಾಲೇಜಸ್ ಅಂದರೆ 250 ಸ್ಟೂಡೆಂಟ್ಸ್ ತೊಗೊತೀವಿ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಗೌರ್ಮೆಂಟ್ ಕಾಲೇಜಲ್ಲಿ 100 ಸೀಟ್ನ ತೊಗೊಳ್ತಾ ಇದ್ದಾರೆ ನೋಡಿ, ಈ ಸರ್ತಿ 250 ತೊಗೊತೀನಿ ಅಂತ ಹೇಳ್ತಿದ್ದಾರೆ. ಇದು ಭಾಳಷ್ಟು ಆಪರ್ಚುನಿಟಿ ಯಾರಂತಂದರೆ ಗೌರ್ಮೆಂಟ್ ಸೀಟಿಗೆ ತೊಗೋಬೇಕಂತ ಯಾರೆಲ್ಲ BS ನರ್ಸಿಂಗ್ ಅನ್ಕೊಂಡಿರ್ತಾರೆ ನೋಡ್ರಿ, ಅವ್ರಿಗೆ ಗುಡ್ ನ್ಯೂಸ್. ಯಾಕಂದರೆ ಸ್ವಲ್ಪ ರ್ಯಾಂಕ್ ಸ್ವಲ್ಪ ದೂರ ಹೋದರೂ ಕೂಡ ಈ ಸರ್ತಿ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಏನಾಗಲಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರೋರು ಕೂಡ ಕನ್ಫರ್ಮೇಷನ್ ಇಲ್ಲ. ಬಟ್ ಆಲ್ಮೋಸ್ಟ್ ಇದು 90% ಕನ್ಫರ್ಮ್ ಅನ್ಕೋರಿ. ಓಕೆ, ಇದು ಒಂದು. ಯಾಕಂದರೆ ಗೌರ್ಮೆಂಟ್ ಸೀಟ್ ಜಾಸ್ತಿ ಆಯ್ತು ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಹೇಳ್ತಾರೆ, ನಾನು ಪ್ರೈವೇಟಲ್ಲ, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಜಾಸ್ತಿ ಆಯ್ತು ಅಂದರೆ ಆಟೋಮೆಟಿಕ್ಲಿ ಕೂಡ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಫೀಸ್ ಎಷ್ಟೋ ಕಡಿಮೆ ಆಗುತ್ತೆ. ಓಕೆ, ಇದು ಒಂದು. ನೆಕ್ಸ್ಟ್ ಎರಡನೇದು ಏನಪ್ಪ ಅಂದರೆ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ ತೊಗೊಂಡು. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಈಗ ವರ್ಷನೂ ಕೂಡ ನೋಡಿದಾಗೆ ಆ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟು ಎಲ್ಲನೂ ಕೂಡ ಫೀಸ್ ಜಾಸ್ತಿ ಮಾಡ್ತದೆ. ಸೊ ಹಂಗಾಗಿ ನಾವು ಕೂಡ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮಾಡಮ್ಮ ನಮ್ಮ ಒಂದು ಇಂಜಿನಿಯರಿಂಗ್ ಸೀಟು ಅಂದರೆ ನಮ್ಮ ಇಂಜಿನಿಯರಿಂಗ್ ಸೀಟ್ ಏನು ಮಾಡೋದಂತಂದರೆ ಸೀಟು ಹೆಚ್ಚಿಗೆ ಆಗಿದೆ. ಒಂದು ಪರ್ಸೆಂಟ್ ಏನಂದರೆ ಇಂಜಿನಿಯರಿಂಗ್ ಸೀಟು ಸ್ವಲ್ಪ ಹೆಚ್ಚಿಗೆ ಆಗಿದೆ. ಬಟ್ ಯಾವುದೇ ರೀತಿಯಾಗಿ ಫೀಸ್ ಜಾಸ್ತಿ ಆಗಿಲ್ಲ. ಓಕೆ, ಇಂಜಿನಿಯರಿಂಗಲ್ಲಿ ಯಾವುದೇ ರೀತಿಯಾಗಿ ಫೀಸ್ ನಿಮ್ಮೊಂದು ಹೆಚ್ಚಳವಿಲ್ಲ. ಓಕೆ, ಇಷ್ಟೇ ಇಂಜಿನಿಯರಿಂಗಲ್ಲಿ ಇಷ್ಟೇ, ಮತ್ತೇನಿಲ್ಲ. ಅಂದರೆ ಫೀಸ್ ಜಾಸ್ತಿ ಆಗಿಲ್ಲ, ಬಟ್ ಸೀಟ್ ಜಾಸ್ತಿ ಆಗಿದಾವೆ. ಓಕೆ, ಆ್ಯಂಡ್ ಮೂರನೇದು ಹೇಳ್ತೀನಿ, ಈಗ ನೀಟ್ ಸ್ಟೂಡೆಂಟ್ಸ್ಗೆ ನೀಟ್ಗೋಸ್ಕರ ವೇಟ್ ಮಾಡ್ತಿರೋದು, ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಆ್ಯಂಡ್ ಇಲ್ಲೂ ಕೂಡ ಏನಾದರೂ ಫೀಸ್ ಏನಾದರೂ ವೇರಿಯೇಷನ್ ಆಗಿದೆ ಅಂತದ್ದು. ಒಂದು ಫೀಸ್ ಬಗ್ಗೆ ಹೇಳೋದಂತಂದರೆ ಈ ಸರ್ತಿಗೆ ಓಪನ್ ಆಗಿ ಹೇಳಿದಾರೆ. ಯಾರಪ್ಪ ಅಂದರೆ ನಿಮ್ಗಳಿಗೆ ಗೊತ್ತಿರುವಾಗ ಶಿಕ್ಷಣ ಸಚಿವರೇ ಹೇಳಿದಾರೆ, ಯಾವುದೇ ರೀತಿಯಾಗಿ ಅಂದರೆ ಇಲ್ಲಿ ವೈದ್ಯಕೀಯ ಸೀಟ್ಗಳು ಅಂತ ಏನು ಬರ್ತವೆ ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಶುಲ್ಕ ಹೆಚ್ಚಳವಿಲ್ಲ ಅಂತಂದು ಓಪನ್ ಆಗಿ ಹೇಳಿದಾರೆ. ಸೊ ಹಂಗಾಗಿ ಯಾವುದೇ ರೀತಿಯಾಗಿ ಫೀಸ್ ಇಲ್ಲೂ ಕೂಡ ಜಾಸ್ತಿ ಆಗಲ್ಲ. ಆ್ಯಂಡ್ ರಿಸಲ್ಟ್ ವೇಟ್ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿರುವಾಗ ಈಗ ಹೈರಿಂಗ್ ಅಂದರೆ ಈಗ ಯಾರೆಲ್ಲ ಸ್ವಲ್ಪ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಈಗ ಅದನ್ನ ಅಂದರೆ ಕೋರ್ಟ್ ಆದೇಶನ ತಡೆ ಹಿಡ್ಕೊಂಡು ನಿಂತಿದ್ರು, ಅದು ಹೈರಿಂಗ್ನ 14ನೇ ತಾರೀಕುವರೆಗೂ ಕೂಡ ಹೋಗಿದ್ದೆವು. ಬಟ್ ಕೋರ್ಟ್ ಹಳೆ ಆದೇಶ ಕೊಟ್ಟಿದ್ದು ಏನಂತಂದರೆ ನೀವು 14 ಬಿಫೋರೇ ನೀವೇನಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರಿ ಅಂತಂದು ಹೇಳಿದೆ. ಬಟ್ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ಬಟ್ ಎನಿ ಟೈಮ್ ಕೂಡ ಬರ್ಬೋದು. ಬಟ್ ನಮಗೆ ಆ್ಯಕ್ಚುಲಿ ನಮ್ಗೆ ಅನ್ಸೋಮೆಂಟಿಗೆ ಬಂದರೆ ಹೇಳೋಕ್ಕಾಗಲ್ಲ. ಯಾಕಂದರೆ 25 ಸ್ಟೂಡೆಂಟ್ಸ್ ಬಿಟ್ಟಂದ್ರೆ ಮಾಡೋಕ್ಕೆ ಬರಲ್ಲ. ಬಟ್ ಏನೇ ಆಗಲಿ ಇಬ್ಬರೂ ಸೇರಿ 14ನೇ ತಾರೀಕು ಇನ್ನೊಂದು ಟೈಮ್ ಹೈರಿಂಗ್ ಮುಗಿಸ್ಕೊಂಡು ಎಲ್ಲನೂ ಕೂಡ ಕ್ಲಾರಿಟಿ ಮಾಡ್ಕೊಂಡು ರಿಸಲ್ಟ್ ಬಿಟ್ಟರು ಕೂಡ ಒಳ್ಳೆಯದೇ. ಯಾಕಂದರೆ ಅವಸರ ಏನಿಲ್ಲ ಹುಡುಗರಿಗೆ. ಆ್ಯಂಡ್ ಒಂದು ಏನಂತಂದರೆ ಈಗ ಒಂದು ನಮ್ಮ ಕರ್ನಾಟಕದಲ್ಲಿ KE ಆ್ಯಂಡ್ NTA ನಡೆಸ್ತಕ್ಕಂಥ ನೀಟ್ ಎಕ್ಸಾಮ್ದು ಅದ್ರದ್ದು ಈ ನೀಟು ಕೂಡ ನಮ್ಮ KEದಲ್ಲೇ ನಡೀತದೆ. ಅಂದರೆ KEದಲ್ಲಿ KCT ನೀಟ್ ಎರಡೂ ನಡೀತದೆ. ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ನಡೆಯೋದು MC. ಓಕೆ, 3 ಏನಾಗುತ್ತೆ ಅಂತಂದ್ರೆ ಈಗ ಎಟ್ ಎ ಟೈಮ್ ಏನು ನಡೀತೈತೆ ಅಂತಂದರೆ ಕೌನ್ಸಿಲಿಂಗ್ ನಡೆಯೋ ಕಾರಣ. ಸೊ KEದವರು ಕೂಡ ಅವಸರ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನೀಟ್ ರಿಸಲ್ಟ್ ಕೂಡ ಬರೋರು ಕೂಡ ವೇಟ್ ಮಾಡ್ತಿದ್ದಾರೆ. ಈಗಾಗಲೇ KEದವ್ರ ಹತ್ರನೂ ಕೂಡ ಎಲ್ಲನೂ ಕೂಡ ರೆಡಿ ಇದ್ದಾರೆ. ಆ್ಯಂಡ್ KEದವ್ರು ಅಂದರೆ ನಿನ್ನೆನೂ ಕೂಡ ಬೇಕಾದರೆ ನೋಡ್ತಿರ್ಬೋದು. ನಿನ್ನೆ ಏನಪ್ಪ ಅಂದರೆ ಈಗ ಆರೋಗ್ಯದಲ್ಲಿ ಅಂದರೆ ಆರೋಗ್ಯ ಶಿಕ್ಷಣ ಸಚಿವರು ಅಂತ ಏನು ಕರಿತೀವೋ ಅವರು ಕೂಡ ಕೆಲವೊಂದಿಷ್ಟು, ಮತ್ತು ಈಗ ನಮ್ಮ RGSL ವರ್ಕ್ ಮಾಡುವಂಥ ಅವರು ಕೂಡ ನಿನ್ನೆ ಬೇಕಾದರೆ KEದವ್ರು ಕುಂದಿರಿಸಿಬಿಟ್ಟು ಏನೇನೆಲ್ಲ ಆಗಿದೆ ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ, ಏನೆಲ್ಲ ಫೀಸ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಹಂಗಾಗಿ ಎಲ್ಲನೂ ಕೂಡ ರೆಡಿ ಇದ್ಕೊಂಡೆ ಎಷ್ಟೆಲ್ಲ ಮಾಡ್ತಿದ್ದಾರೆ ಅಂತಂದಮೇಲೆ ಇವಾಗ ವೇಟ್ ಮಾಡಬೇಕು ಅಷ್ಟೇ. ರಿಸಲ್ಟ್ ಅಂದರೆ ನೀಟ್ ರಿಸಲ್ಟ್ ಬಂದುಬಿಟ್ರೆ ಸಾಕು, ಎಲ್ಲನೂ ಕೂಡ ಎಟ್ ಎ ಟೈಮು ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗ್ ಅಂತ ಅರ್ಥ. ಓಕೆ ಸರಿ, ಇದ್ರ ತಕ್ಕನಾಗಿ ಇನ್ನೂ ಕೂಡ ಏನಾದರೂ ವೇರಿಯೇಷನ್ ಆಗ್ತಿರ್ತದೆ. ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬಿಡ್ತಾರೆ. ಆ್ಯಂಡ್ ಸೀಟ್ ಮೆಟ್ರಿಕ್ಸು ಕೂಡ ಬಿಡ್ತಾರೆ. ಆ್ಯಂಡ್ ಫೀಸ್ ಸ್ಟ್ರಕ್ಚರು ಕೂಡ ಬಿಡ್ತಾರೆ. ಆ್ಯಂಡ್ ಫಸ್ಟ್ ರೌಂಡ್ ಶೆಡ್ಯೂಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಇದೇ ತಿಂಗಳಲ್ಲಿ ಎಂಡಿಗೆ ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಫಸ್ಟ್ ರೌಂಡ್. ಓಕೆ ಸರಿ, ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳಿಸಿರ್ತೀನಿ. ಚಾನಲ್ ನೋಡ್ತಾರೆ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿರಿ. ಟೇಕ್ ಕೇರ್, ಬಾಯ್.